ಎಲ್ಲರಿಗೂ ನಮಸ್ಕಾರ. ನಾವು 10ನೇ ತರಗತಿಯ ಐಟಿಯ 3ನೇ ಅಧ್ಯಾಯ ಆಕರ್ಷಕ ವೆಬ್ ಡಿಸೈನಿಂಗ್ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ. 9ನೇ ತರಗತಿಯ 8ನೇ ಅಧ್ಯಾಯದಲ್ಲಿ ವೆಬ್ ಪೇಜ್ ನಿರ್ಮಿಸುವುದರ ಬಗ್ಗೆ ನಾವು ಕಲಿತಿದ್ದೇವೆ. ವೆಬ್ ಪೇಜ್ನಲ್ಲಿ ಬರುವ ಚಿತ್ರ, ಶಬ್ದ ಇದನ್ನೆಲ್ಲ ಸೇರಿಸಲು ಟೆಕ್ಸ್ಟ್ ಎಡಿಟರಿನಲ್ಲಿ ಕೆಲವು ನಿರ್ದೇಶಗಳನ್ನು ಅಥವಾ ಕಮಾಂಡ್ಗಳನ್ನು ಕೊಟ್ಟು ವೆಬ್ ಪೇಜನ್ನು ತಯಾರಿಸಲಾಗುವುದು. ವೆಬ್ ಪೇಜನ್ನು ತಯಾರಿಸುವ ಭಾಷೆಯನ್ನು ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ HTML ಎಂದು ಕರೆಯುತ್ತೇವೆ. HTML ಅನ್ನು ಟೈಪ್ ಮಾಡುವುದು ಯಾವುದಾದರೊಂದು ಟೆಕ್ಸ್ಟ್ ಎಡಿಟರ್ ಸಾಫ್ಟ್ವೇರ್ನಲ್ಲಾಗಿದೆ. ಇಲ್ಲಿ ನಿರ್ದೇಶಗಳನ್ನು ಆಂಗಲ್ ಬ್ರಾಕೆಟ್ನ ಒಳಗೆ ಕೊಟ್ಟು ಬರೆಯಲಾಗುವುದು. ನಾವು 9ನೇ ತರಗತಿಯಲ್ಲಿ ಕೆಲವು ನಿರ್ದೇಶಗಳನ್ನು ಕಲಿತಿದ್ದೇವೆ. ಯಾವುದೇ ಒಂದು ವೆಬ್ ಪೇಜಿನ ಪ್ರಾರಂಭದ ಕಮಾಂಡ್ HTML ಹಾಗೂ ಕೊನೆಯ ಕಮಾಂಡ್ ಕ್ಲೋಸ್ HTML ಆಗಿರುತ್ತದೆ. ಉಳಿದ ಎಲ್ಲ ನಿರ್ದೇಶಗಳು ಈ ಎರಡು ನಿರ್ದೇಶಗಳ ಮಧ್ಯದಲ್ಲಿ ಬರೆಯುವಂತಹದ್ದಾಗಿದೆ. ಒಂದು ವೆಬ್ ಪೇಜಿಗೆ ಮುಖ್ಯವಾಗಿ 2 ಭಾಗಗಳಿವೆ, ಒಂದು ಹೆಡ್ ಮತ್ತೊಂದು ಬಾಡಿ. ಹೆಡ್ಡಿನಲ್ಲಿ ಟೈಟಲ್ ಬರ್ತದೆ ಹಾಗೂ ಇತರ ಕೆಲವು ಟ್ಯಾಗ್ಗಳನ್ನು ಉಪಯೋಗಿಸ್ತಾರೆ. ಬಾಡಿಯಲ್ಲಿ ವೆಬ್ ಪೇಜ್ನಲ್ಲಿ ಪ್ರದರ್ಶಿಸಬೇಕಾದ ವಿಷಯಗಳು, ಚಿತ್ರಗಳು, ವಿಡಿಯೋಗಳು, ಆಡಿಯೋಗಳು ಇರುತ್ತವೆ. ಇದನ್ನು ಹೇಗೆ ಬರೆಯುವುದೆಂದು 9ನೇ ತರಗತಿಯಲ್ಲಿ ನಾವು ಕಲಿತಿದ್ದೇವೆ. ಈಗ ನಾವು 9ನೇ ತರಗತಿಯಲ್ಲಿ ಕಲಿತಂತಹ ಕೆಲವು ಟ್ಯಾಗ್ಗಳನ್ನು ಪುನಃ ನೆನಪಿಸಿಕೊಳ್ಳುವ. ಅಕ್ಷರಗಳನ್ನು ದಪ್ಪ ಮಾಡಲು ಆಂಗಲ್ ಬ್ರಾಕೆಟ್ನೊಳಗೆ B ಎಂಬ ಅಕ್ಷರವನ್ನು ಕೊಡಬೇಕು. ವಾಕ್ಯವನ್ನು ಅಥವಾ ಶಬ್ದವನ್ನು ಟೈಪ್ ಮಾಡಿದ ನಂತರ ಕ್ಲೋಸ್ B ಟ್ಯಾಗ್ ಅನ್ನು ಕೊಡಬೇಕು. ಎಲ್ಲ ಟ್ಯಾಗ್ಗಳಿಗೆ, ಓಪನ್ ಟ್ಯಾಗ್ಗಳಿಗೆ ಒಂದು ಕ್ಲೋಸಿಂಗ್ ಟ್ಯಾಗ್ ಇರುತ್ತದೆ. ಆದರೆ ಕೆಲವು ಟ್ಯಾಗ್ಗಳಿಗೆ ಕ್ಲೋಸಿಂಗ್ ಟ್ಯಾಗ್ ಬೇಕಾಗಿರುವುದಿಲ್ಲ. ಇಂತಹ ಟ್ಯಾಗ್ಗಳನ್ನು ಶೂನ್ಯ ಟ್ಯಾಗ್ಗಳು ಅಂತ ಕರಿತೇವೆ. ಉದಾಹರಣೆಗೆ ಬ್ರೇಕ್, ಒಂದು ಗೆರೆಯಲ್ಲಿ ಟೈಪ್ ಮಾಡಿದ್ದು ಇನ್ನೊಂದು ಶಬ್ದ 2ನೇ ಗೆರೆಗೆ ಹೋಗಬೇಕಿದ್ರೆ 1ನೇ ಶಬ್ದದ ನಂತರ BR ಟ್ಯಾಗ್ ಅನ್ನು ಉಪಯೋಗಿಸಬೇಕು. ಇದಕ್ಕೆ ಕ್ಲೋಸ್ ಟ್ಯಾಗಿನ ಅಗತ್ಯ ಇರುವುದಿಲ್ಲ. ಇನ್ನು ಅಕ್ಷರವನ್ನು ಇಟ್ಯಾಲಿಕ್ ಮಾಡಲು I ಎಂಬ ಟ್ಯಾಗ್ ಅನ್ನು ಉಪಯೋಗಿಸ್ತೇವೆ. ಹಾಗೆ ಪ್ಯಾರಾಗ್ರಾಫ್ ಅನ್ನು ಪ್ರಾರಂಭಿಸಲು P ಎಂಬ ಟ್ಯಾಗ್. ಅಕ್ಷರಕ್ಕೆ ಬಣ್ಣವನ್ನು ಕೊಡಲು ಫಾಂಟ್ ಕಲರ್ ಈಕ್ವಲ್ ಟು ಇನ್ವರ್ಟೆಡ್ ಕಾಮಾದ ಒಳಗೆ ಬಣ್ಣದ ಹೆಸರನ್ನು ಅಥವಾ ಬಣ್ಣದ ಕೋಡ್ ಅನ್ನು ಬರೆಯಬಹುದು. ಯಾವ ರೀತಿಯ ಅಕ್ಷರ ಅಂದ್ರೆ ಫಾಂಟ್ ಅನ್ನು ಬದಲಿಸಲು ಫಾಂಟ್ ಫೇಸ್ ಎಂಬ ಟ್ಯಾಗ್ ಅನ್ನು ಉಪಯೋಗಿಸುತ್ತೇವೆ. ಅಕ್ಷರಕ್ಕೆ ಗಾತ್ರವನ್ನು ಕೊಡಲು ಫಾಂಟ್ ಸೈಜ್ ಸಮ ನಮಗೆ ಬೇಕಾದ ಸಂಖ್ಯೆಯನ್ನು ಕೊಡಬೇಕು. ಇನ್ನು ನಾವು ಮೊದಲು ತಯಾರಿಸಿದಂತಹ ಸ್ಕೂಲ್ ಕಲೋತ್ಸವ ಎಂಬ ಒಂದು ವೆಬ್ ಪೇಜ್ ಅನ್ನು ನಮ್ಮ ಕಂಪ್ಯೂಟರಿನ
ಸ್ಕೂಲ್ ರಿಸೋರ್ಸಸ್ ಸ್ಟ್ಯಾಂಡರ್ಡ್ 10 ವೆಬ್ ಡಿಸೈನಿಂಗ್ ಎಂಬ ಫೋಲ್ಡರಿನಿಂದ ಓಪನ್ ಮಾಡಿ ನೋಡುವ. ಈಗ ಈ ಫೈಲ್ ವೆಬ್ ಬ್ರೌಸರ್ನಲ್ಲಿ ಓಪನ್ ಆಗಿದೆ. ಇದರ ಟ್ಯಾಗ್ಗಳನ್ನು ನೋಡಲು ಎರಡು ವಿಧಾನಗಳು. ಒಂದು, ವೆಬ್ ಪೇಜಿನಲ್ಲಿ ರೈಟ್ ಕ್ಲಿಕ್ ಮಾಡಿ ವ್ಯೂ ಪೇಜ್ ಸೋರ್ಸ್, ಅಥವಾ ಇದೇ ವೆಬ್ ಪೇಜ್ ಅನ್ನು ಸ್ಕೂಲ್ ರಿಸೋರ್ಸಸ್ ಸ್ಟ್ಯಾಂಡರ್ಡ್ 10 ವೆಬ್ ಡಿಸೈನಿಂಗ್ ಸ್ಕೂಲ್ ಕಲೋತ್ಸವ ಫೈಲ್ ಅನ್ನು ರೈಟ್ ಕ್ಲಿಕ್ ಮಾಡಿ ಓಪನ್ ವಿತ್ ಟೆಕ್ಸ್ಟ್ ಎಡಿಟರ್. ಹೀಗೆ ಮಾಡಿದಾಗ ನಮಗೆ ಇದರ ಸೋರ್ಸ್ HTML ಪ್ರೋಗ್ರಾಮ್ ಅಲ್ಲಿ ಸಿಗುತ್ತದೆ. ಇದರಲ್ಲಿ ಬರುವ ಟ್ಯಾಗ್ಗಳನ್ನು ಒಮ್ಮೆ ನೋಡಿ. ಪ್ರಾರಂಭದ ಟ್ಯಾಗ್ HTML ಹಾಗೂ ಕೊನೆಯ ಟ್ಯಾಗ್ ಕ್ಲೋಸ್ HTML ಆಗಿದೆ. ಹೆಡ್ ಟ್ಯಾಗಿನ ಒಳಗೆ ಟೈಟಲ್ ಎಂಬ ಒಂದು ಟ್ಯಾಗ್ ಇದೆ. ನಮ್ಮ ವೆಬ್ ಪೇಜಿಗೆ ಹೆಸರನ್ನು ಕೊಡಲು ಈ ಟೈಟಲ್ ಟ್ಯಾಗ್ ಅನ್ನು ಉಪಯೋಗಿಸುತ್ತೇವೆ. ಟೈಟಲ್ ಟ್ಯಾಗ್ನಲ್ಲಿ ಹೆಸರನ್ನು ಬರೆದ ನಂತರ ಟೈಟಲ್ ಟ್ಯಾಗ್ ಅನ್ನು ಕ್ಲೋಸ್ ಮಾಡಬೇಕು, ಕ್ಲೋಸ್ ಟೈಟಲ್. ನಂತರ ಬರುವಂತದ್ದು ಬಾಡಿ. ಇಲ್ಲಿ ಹಲವಾರು ಟ್ಯಾಗ್ಗಳು ಆವರ್ತಿಸಲ್ಪಟ್ಟಂತದ್ದನ್ನು ನೋಡಬಹುದು. ಪೇಜ್ ಟ್ಯಾಗ್, ಫಾಂಟ್ ಕಲರ್, ಫಾಂಟ್ ಸೈಜ್ ಇತ್ಯಾದಿ ಟ್ಯಾಗ್ಗಳನ್ನು ತುಂಬ ಸಲ ಪುನರಾವರ್ತಿಸಿದ್ದಾಗಿ ಕಾಣುತ್ತದೆ. ಈ ರೀತಿಯಲ್ಲಿ ಟ್ಯಾಗ್ಗಳನ್ನು ತುಂಬ ಸಲ ಬರೆಯದೆ ಒಮ್ಮೆ ಮಾತ್ರ ಬರೆದು ಒಂದು ವೆಬ್ ಪೇಜ್ ಅನ್ನು ನಿರ್ಮಿಸಲು ಸಾಧ್ಯವೇ? ನಾವು ಇದರ ಮೊದಲ ಅಧ್ಯಾಯದಲ್ಲಿ ಸ್ಟೈಲ್ ಕ್ರಿಯೇಟ್ ಮಾಡುವುದನ್ನು ಕಲಿತಿದ್ದೇವೆ. ಲಿಬರ್ ಆಫೀಸ್ ರೈಟರ್ ಅಲ್ಲಿ ವಿವಿಧ ಸ್ಟೈಲ್ಗಳು, ಫಾಂಟಿಗೆ ಒಂದೇ ಕಡೆ ಸ್ಟೈಲ್ ಅನ್ನು ಕೊಟ್ಟು ಎಲ್ಲಾ ಡಾಕ್ಯುಮೆಂಟಿಗೆ ಅಪ್ಲೈ ಆಗುವ ರೀತಿಯಲ್ಲಿ ಮಾಡಿದ್ದೇವೆ. ಅದೇ ರೀತಿ ವೆಬ್ ಪೇಜ್ ನಿರ್ಮಿಸುವಾಗ ಸ್ಟೈಲ್ಗಳನ್ನು ಕ್ರಿಯೇಟ್ ಮಾಡಿ ಇಡೀ ಪೇಜಿಗೆ ಕೊಡುವಂತಹ ವಿಧಾನ ಹೇಗೆ ಅಂತ ನೋಡುವ. ಇಲ್ಲಿರುವ ಎರಡು ವೆಬ್ ಪೇಜ್ಗಳನ್ನು ಒಮ್ಮೆ ಗಮನಿಸಿ. ಇವೆರಡೂ ಕೂಡ ಪ್ರಸಿದ್ಧವಾದ, ನಮಗೆ ಪರಿಚಿತವಾದ ವಿಕಿಪೀಡಿಯಾದ ಎರಡು ವೆಬ್ ಪೇಜ್ಗಳಾಗಿವೆ. ಈ ಎರಡೂ ಪೇಜ್ಗಳಲ್ಲಿ ಅಕ್ಷರಗಳು ಹಾಗೂ ಚಿತ್ರಗಳು ಎಲ್ಲ ಒಂದೇ ರೀತಿಯಲ್ಲಿ ಕಾಣುವ ಹಾಗೆ ಮಾಡಲಾಗಿದೆ. ಸ್ಟೈಲ್ಗಳನ್ನು ಉಪಯೋಗಿಸಿ ಎಲ್ಲ ವೆಬ್ ಪೇಜ್ಗಳನ್ನು ಒಂದೇ ರೀತಿಯಲ್ಲಿ ಮಾಡುವ ಹಾಗೆ ನಿರ್ದೇಶಗಳನ್ನು ಕೊಡಬಹುದು. ಅದಕ್ಕಾಗಿ ನಾವು ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ CSS ಅನ್ನು ಉಪಯೋಗಿಸುತ್ತೇವೆ. ಈಗ ನಾವು ಸರಳವಾದ ಒಂದು ವೆಬ್ ಪೇಜ್ ಅನ್ನು ನಿರ್ಮಿಸುವ. ಅದಕ್ಕಾಗಿ ಅಪ್ಲಿಕೇಶನ್, ಎಕ್ಸೆಸರೀಸ್, ಟೆಕ್ಸ್ಟ್ ಎಡಿಟರ್ ಸಾಫ್ಟ್ವೇರ್ ಅನ್ನು ಓಪನ್ ಮಾಡುವ. HTML ನ ಮೊದಲ ಟ್ಯಾಗ್ HTML, ನಂತರ ಕ್ಲೋಸ್ HTML ಎರಡನ್ನು ಕೂಡ ಆಂಗಲ್ ಬ್ರಾಕೆಟ್ನೊಳಗೆ ಬರೆದು ಸೇವ್ ಮಾಡುವ. ಫೈಲನ್ನು ಹೋಮಿನ ಸ್ಟೂಡೆಂಟ್ ವರ್ಕ್ 10ನಲ್ಲಿ ಸ್ಕೂಲ್ ಕಲೋತ್ಸವ .html ಎಂದು ಬರೆದು ಸೇವ್ ಮಾಡುವ. ಇನ್ನು ಈಗ ಸೇವ್ ಮಾಡಿದ ಫೈಲನ್ನು ಓಪನ್ ಮಾಡುವ. ಈ ಫೈಲ್ ವೆಬ್ ಬ್ರೌಸರ್ನಲ್ಲಿ ಓಪನ್ ಆಗಿ ಬಂತು. ಇದರಲ್ಲಿ ಯಾವುದೇ ವಿಷಯಗಳಿಲ್ಲ, ಕಾರಣ ಇದು ಖಾಲಿ ಪೇಜನ್ನು ನಾವು ತಯಾರಿಸಿ. ಇನ್ನು ಪೇಜಿಗೆ ವಿಷಯಗಳನ್ನು, ಒಂದು ಟೈಟಲ್ ಅನ್ನು ಕೊಡುವ. ಟೈಟಲ್ ಬರುವುದು ಯಾವಾಗಲೂ ಹೆಡ್ ಟ್ಯಾಗಿನ ಒಳಗಾಗಿದೆ. ಓಪನ್ ಹೆಡ್ ಟ್ಯಾಗ್ ಮತ್ತೆ ಕ್ಲೋಸ್ ಟ್ಯಾಗ್ ಅನ್ನು ಕೊಟ್ಟ ನಂತರ ಹೆಡ್ ಟ್ಯಾಗಿನ ಒಳಗೆ ಟೈಟಲ್ ಅನ್ನು ಕೊಡುವ. ಪೇಜಿನ ಹೆಸರನ್ನು ಸ್ಕೂಲ್ ಕಲೋತ್ಸವ ಅಂತ ಕೊಡುವ. ಕ್ಲೋಸ್ ಟೈಟಲ್. ಇನ್ನು ಸೇವ್ ಮಾಡ್ತೇನೆ.
ಇನ್ನು ಬ್ರೌಸರ್ನಲ್ಲಿ ರೀಲೋಡ್ ಕೊಟ್ಟಾಗ ಪೇಜಿನ ಹೆಸರು ಸ್ಕೂಲ್ ಕಲೋತ್ಸವವಾಗಿ ಬಂತು. ಹೀಗೆ ಒಂದು ವೆಬ್ ಪೇಜಿಗೆ ಟೈಟಲ್ ಅನ್ನು ಕೊಡಬಹುದು. ಇನ್ನು ವಿಷಯಗಳನ್ನು ಸೇರಿಸುವಂಥದ್ದು ಬಾಡಿ ಪಾರ್ಟ್ನಲ್ಲಾಗಿದೆ. ಅದಕ್ಕಾಗಿ ಬಾಡಿ ಟ್ಯಾಗ್ ಮತ್ತು ಕ್ಲೋಸ್ ಬಾಡಿ ಟ್ಯಾಗ್ ಅನ್ನು ಬರೆದು ಇದರ ಮಧ್ಯದಲ್ಲಿ ವೆಬ್ ಪೇಜಿನಲ್ಲಿ ಬರಬೇಕಾದ ವಿಷಯಗಳನ್ನು ಟೈಪ್ ಮಾಡಬೇಕು. ನನಗೆ ಸಿಂಗಲ್ ಐಟಮ್ಸ್ ಎಂಬ ಒಂದು ಶಬ್ದವನ್ನು ಸೇರಿಸ್ತೇನೆ. ಇದರ ಅಕ್ಷರದ ಗಾತ್ರವನ್ನು H3 ಅಂತ ಕೊಡ್ತೇನೆ. H3 ಬರೆದ ನಂತರ ಸಿಂಗಲ್ ಐಟಮ್ ಮತ್ತು H3 ಟ್ಯಾಗ್ ಅನ್ನು ಕ್ಲೋಸ್ ಮಾಡಿ. ಈಗ ಸೇವ್ ಮಾಡಿ ರೀಲೋಡ್ ಮಾಡುವ. ಸಿಂಗಲ್ ಐಟಮ್ ಎಂಬುದು ಅಲ್ಲಿ ಬಂತು. ಈಗ H3ಯ ಬದಲು ನಾನು ಅದನ್ನು H1 ಎಂದು ಬದಲಿಸ್ತೇನೆ. H1 ಓಪನ್ ಟ್ಯಾಗ್, H1 ಕ್ಲೋಸ್ ಟ್ಯಾಗ್. ಈಗ ಅಕ್ಷರದ ಗಾತ್ರವನ್ನು ಗಮನಿಸಿ. ಅಕ್ಷರದ ಗಾತ್ರ ಮೊದಲಿಗಿಂತ ಹೆಚ್ಚಾಗಿದೆ. ಅಂದರೆ ಹೆಡ್ಡಿಂಗಿಗೆ H1 ಕೊಟ್ಟಾಗ ಅಕ್ಷರದ ಗಾತ್ರ ದೊಡ್ಡದಾಗಿಯೂ H3 ಕೊಟ್ಟಾಗ ಸಣ್ಣದಾಗಿಯೂ ಬಂತು. ಇನ್ನು ಪ್ಯಾರಾಗ್ರಾಫ್ ಅನ್ನು ಪ್ರಾರಂಭಿಸುವ. ಸಿಂಗಲ್ ಐಟಮ್ನಲ್ಲಿ ಒಂದು ಐಟಮ್ ಅನ್ನು ನಾನು ಟೈಪ್ ಮಾಡ್ತೇನೆ, ಭರತನಾಟ್ಯ. ಇನ್ನೊಂದು ಐಟಮ್ ಮೋಹಿನಿ ಆಟಂ ಎಂದು ಟೈಪ್ ಮಾಡ್ತೇನೆ. ನಂತರ ಪ್ಯಾರಾಗ್ರಾಫ್ ಅನ್ನು ಕ್ಲೋಸ್ ಮಾಡ್ತೇನೆ. ಕ್ಲೋಸ್ ಪ್ಯಾರಾಗ್ರಾಫ್. ಸೇವ್ ಮಾಡಿ ರೀಲೋಡ್ ಮಾಡ್ತೇನೆ. ಈಗ ನೋಡಿ, ಭರತನಾಟ್ಯಂ ಮತ್ತು ಮೋಹಿನಿ ಆಟಂ ಒಂದೇ ಗೆರೆಯಲ್ಲಿ ಬಂದಿದೆ. ಇದನ್ನು ಎರಡನೇ ಗೆರೆಗೆ ತರಲು ಇಲ್ಲಿ BR ಎಂಬ ಒಂದು ಟ್ಯಾಗ್ ಅನ್ನು ಭರತನಾಟ್ಯಂನ ನಂತರ ಸೇರಿಸ್ತೇನೆ. ಈಗ ಆಗುವ ಬದಲಾವಣೆಯನ್ನು ನೋಡಿ. ಭರತನಾಟ್ಯಂನ ನಂತರ ಕೆಳಗಿನ ಗೆರೆಯಲ್ಲಿ ಮೋಹಿನಿ ಆಟಂ ಬಂತು. ಇದು ಬ್ರೇಕ್ ಟ್ಯಾಗಿನ ಉಪಯೋಗ. ಇನ್ನು ಬಾಡಿ ಟ್ಯಾಗಿನಲ್ಲಿ ಇನ್ನೊಂದು ಹೆಡ್ಡಿಂಗ್ ಅನ್ನು ಸೇರಿಸ್ತೇನೆ ನಾನು. ಗ್ರೂಪ್ ಐಟಮ್ಸ್. ಅದಕ್ಕೂ ಕೂಡ ಫಾಂಟ್ ಸೈಜ್ H1 ಕೊಡ್ತೇನೆ. H1 ಗ್ರೂಪ್ ಐಟಮ್ಸ್, ನಂತರ ಕ್ಲೋಸ್ H1. ಗ್ರೂಪ್ ಐಟಮ್ ಆಗಿ ಎರಡು ಐಟಮ್ಗಳನ್ನು ಸೇರಿಸ್ತೇನೆ. ಒಂದು ಒಪ್ಪನ, ಇನ್ನೊಂದು ತಿರುವಾದಿರ. ಇದರ ಮಧ್ಯದಲ್ಲಿ ಬ್ರೇಕ್ ಟ್ಯಾಗ್ ಅನ್ನು ಸೇರಿಸಿದ್ದೇನೆ, ಯಾಕಂದ್ರೆ ಅದು ಮುಂದಿನ ಗೆರೆಗೆ ಬರಲು. ಇದನ್ನು ಬರೆದ ನಂತರ ಪ್ಯಾರಾಗ್ರಾಫ್ ಟ್ಯಾಗ್ ಅನ್ನು ಕ್ಲೋಸ್ ಮಾಡಬೇಕು. ಕ್ಲೋಸ್ P. ಸೇವ್ ಮಾಡಿ ರೀಲೋಡ್ ಮಾಡ್ತೇನೆ. ಈಗ ಎರಡು ಪ್ಯಾರಾಗ್ರಾಫ್ಗಳಲ್ಲಾಗಿ ಸಿಂಗಲ್ ಐಟಮ್ ಮತ್ತು ಗ್ರೂಪ್ ಐಟಮ್ನ ವಿಷಯಗಳು ಬಂದಿದೆ. ಇನ್ನು ಭರತನಾಟ್ಯಂ ಮತ್ತು ಮೋಹಿನಿಯಾಟ್ಟಂ ಎಂಬ ಸಿಂಗಲ್ ಐಟಮಿಗೆ ಫಾಂಟ್ ಕಲರ್ ಅನ್ನು ಬದಲಿಸುವ. ಫಾಂಟ್ ಕಲರ್ ಈಕ್ವಲ್ ಟು ಇನ್ವರ್ಟೆಡ್ ಕಾಮಾದೊಳಗೆ ರೆಡ್ ಅಂತ ಕೊಡ್ತೇನೆ. ಟ್ಯಾಗ್ ಕ್ಲೋಸ್. ಈ ಫಾಂಟ್ ಟ್ಯಾಗ್ ಅನ್ನು ಕೊಟ್ಟು ರೀಲೋಡ್ ಮಾಡಿದಾಗ ಕೆಳಗಿರುವ ಎಲ್ಲ ಶಬ್ದಗಳಿಗೆ ಕೆಂಪು ಬಣ್ಣ ಬಂತು. ನನಗೆ ಸಿಂಗಲ್ ಐಟಮಿಗೆ ಮಾತ್ರ ಬರಬೇಕು. ಹಾಗೆ ಬರಬೇಕಿದ್ರೆ ಸಿಂಗಲ್ ಐಟಮ್ ಆದ ನಂತರ ಪ್ಯಾರಾಗ್ರಾಫ್ ಕ್ಲೋಸ್ ಟ್ಯಾಗಿನ ಮೊದಲು ಫಾಂಟ್ ಕ್ಲೋಸ್ ಟ್ಯಾಗ್ ಅನ್ನು ಕೊಡಬೇಕು. ಈಗ ರೀಲೋಡ್ ಮಾಡುವ. ಸಿಂಗಲ್ ಐಟಮ್ಗಳಿಗೆ ಮಾತ್ರ ಕೆಂಪು ಬಣ್ಣ ಬಂತು. ಇದೇ ರೀತಿ ಗ್ರೂಪ್ ಐಟಮ್ಗಳಿಗೆ ನೀಲಿ ಬಣ್ಣವನ್ನು ಕೊಡುವ. ಪ್ಯಾರಾಗ್ರಾಫ್ ಟ್ಯಾಗಿನ ನಂತರ ಫಾಂಟ್ ಕಲರ್ ಈಕ್ವಲ್ ಟು ಇನ್ವರ್ಟೆಡ್ ಕಾಮಾದೊಳಗೆ ಬ್ಲೂ ಕೊಡ್ತೇನೆ. ಇನ್ನು ಪ್ಯಾರಾಗ್ರಾಫ್ ಟ್ಯಾಗಿನ ಮೊದಲು ಫಾಂಟ್ ಟ್ಯಾಗ್ ಅನ್ನು ಕ್ಲೋಸ್ ಮಾಡಬೇಕು. ಇದನ್ನು ಸೇವ್ ಮಾಡಿ ರೀಲೋಡ್ ಕೊಡುವ. ಈಗ ನೋಡಿ, ಒಂದನೇ ಸಿಂಗಲ್ ಐಟಮಿಗೆ
ಕೆಂಪು ಬಣ್ಣದಲ್ಲೂ, ಗ್ರೂಪ್ ಐಟಮ್ಗಳು ನೀಲಿ ಬಣ್ಣದಲ್ಲೂ ಕಾಣಿಸ್ತದೆ. ಇಲ್ಲಿ ಪ್ಯಾರಾಗ್ರಾಫಿನ ಒಳಗೆ ಎರಡೂ ಕಡೆಯಲ್ಲಿ ನಾವು ಫಾಂಟ್ ಕಲರ್ ಅನ್ನು ಕೊಟ್ಟಿದ್ದೇವೆ. ಇನ್ನು ಫಾಂಟ್ ಸೈಜ್ ಅನ್ನು ಕೊಡುವ. ಪ್ಯಾರಾಗ್ರಾಫಿನಲ್ಲಿರುವ ಅಕ್ಷರಗಳಿಗೆ ಫಾಂಟ್ ಸೈಜ್ ಅನ್ನು ಕೊಡಲು ಫಾಂಟ್ ಕಲರ್ ರೆಡ್ ಕೊಟ್ಟ ನಂತರ ನಾನು ಅಲ್ಲಿಯೇ ಸೈಜ್ ಈಕ್ವಲ್ ಟು 5 ಎಂದು ಕೊಟ್ಟು ಸೇವ್ ಮಾಡಿ ರೀಲೋಡ್ ಮಾಡ್ತೇನೆ. ಈಗ ಫಾಂಟ್ ಸೈಜ್ ಬದಲಾಗುವುದನ್ನು ನೋಡಿ. ಈಗ ನಾವು ತಯಾರಿಸಿದ ವೆಬ್ ಪೇಜಿನಲ್ಲಿ ಎರಡು ಪ್ಯಾರಾಗ್ರಾಫ್ಗಳಿಗೆ ಫಾಂಟ್ ಕಲರ್ ಮತ್ತು ಫಾಂಟ್ ಸೈಜ್ ಅನ್ನು ಎರಡು ಕಡೆಗಳಲ್ಲಿ ಕೊಟ್ಟಿದ್ದೇವೆ. ಇದನ್ನು ವೆಬ್ ಪೇಜಿನ ಒಂದೇ ಕಡೆಯಲ್ಲಿ ಕೊಟ್ಟು ಬಣ್ಣವನ್ನು ಹಾಗೂ ಫಾಂಟ್ ಸೈಜ್ ಅನ್ನು ಬದಲಿಸಲು ಸ್ಟೈಲ್ ಕೊಡುವ ವಿಧಾನವನ್ನು ನೋಡುವ. ಸ್ಟೈಲ್ ಟ್ಯಾಗ್ ಹೆಡ್ ಟ್ಯಾಗಿನ ಒಳಗೆ ಬರುವಂತ ಟ್ಯಾಗ್ ಆಗಿದೆ. ಓಪನ್ ಸ್ಟೈಲ್ ಟ್ಯಾಗ್ ಹಾಗೂ ಕ್ಲೋಸ್ ಸ್ಟೈಲ್ ಟ್ಯಾಗಿನ ಒಳಗೆ ಕೆಲವು ನಿರ್ದೇಶಗಳನ್ನು ಬರೆಯಬೇಕು. ಮೊದಲಿಗೆ ಸ್ಟೈಲ್ ಪ್ಯಾರಾಗ್ರಾಫಿಗೆ ಕೊಡುವುದು, ಹಾಗಾಗಿ ಪಿ ಎಂಬ ಅಕ್ಷರವನ್ನು ಕೊಡ್ತೇನೆ. ಪ್ಯಾರಾಗ್ರಾಫ್ ಸ್ಟೈಲ್ ಯಾವ ರೀತಿಯಲ್ಲಿ ಇರಬೇಕು, ಇದಕ್ಕೆ ಮೊದಲು ನಿರ್ದೇಶಗಳನ್ನು ಕರ್ಲಿ ಬ್ರಾಕೆಟ್ನ ಒಳಗೆ ಕೊಡಬೇಕು. ಇಲ್ಲಿ ಫಾಂಟ್ ಕಲರ್, ಫಾಂಟ್ ಫ್ಯಾಮಿಲಿ ಹಾಗೂ ಫಾಂಟ್ ಸೈಜ್ ಅನ್ನು ಕೊಡಬಹುದು. ಮೊದಲಿಗೆ ಫಾಂಟ್ ಫ್ಯಾಮಿಲಿ, ಅದಾದ ಮೇಲೆ ಕೋಲನ್, ಯಾವ ಫಾಂಟ್ ಬೇಕೋ ಅದರ ಹೆಸರು, ಲಿಬರೇಷನ್ ಸ್ಯಾನ್ಸ್ ಅಂತ ಕೊಡ್ತೇನೆ. ಅದಾದ ನಂತರ ಒಂದು ಸೆಮಿ ಕಾಲನ್ ಅಥವಾ ಅರ್ಧ ವಿರಾಮ. ನೆಕ್ಸ್ಟ್ ನಾನು ಫಾಂಟಿಗೆ ಕಲರ್ ಕೊಡಬೇಕು. ಅದಕ್ಕಾಗಿ ಕಲರ್, ಸ್ಪೆಲ್ಲಿಂಗ್ ಗಮನಿಸಿ, COLOR, ಆದ ನಂತರ ಕಾಲನ್, ಬಣ್ಣದ ಹೆಸರು, ನಂತರ ಸೆಮಿ ಕಾಲನ್. ಇನ್ನು ಫಾಂಟಿಗೆ ಸೈಜ್ ಅನ್ನು ಕೊಡುವ. ಅದಕ್ಕೆ ಫಾಂಟ್ ಡ್ಯಾಶ್ ಸೈಜ್, ಮತ್ತೆ ಕಾಲನ್ 20 px ಅಂದ್ರೆ ಪಿಕ್ಸೆಲ್ ನಲ್ಲಿ ಸೈಜ್ಗಳನ್ನು ಹೇಳುವಂಥದ್ದು, ಸೆಮಿ ಕಾಲನ್. ಇನ್ನು ಕರ್ಲಿ ಬ್ರಾಕೆಟ್ ಅನ್ನು ಕ್ಲೋಸ್ ಮಾಡಬೇಕು. ನಂತರ ಸೇವ್ ಮಾಡಿ ರೀಲೋಡ್ ಮಾಡುತ್ತೇನೆ. ಈಗ ಪ್ಯಾರಾಗ್ರಾಫ್ಗಳಿಗೆ ಎರಡು ಸಿಂಗಲ್ ಐಟಮ್ ಹಾಗೂ ಗ್ರೂಪ್ ಐಟಮ್ ನಲ್ಲಿ ಬರೆದಂತಹ ಪ್ಯಾರಾಗ್ರಾಫ್ಗಳಿಗೆ ಕೆಂಪು ಬಣ್ಣ ಬಂದಿದೆ. ಇನ್ನು ನಾನು ಬಣ್ಣವನ್ನು ಬದಲಿಸ್ತೇನೆ. ರೆಡ್ಡಿನ ಬದಲು ಬ್ಲೂ ಎಂದು ಟೈಪ್ ಮಾಡ್ತೇನೆ. ಸೇವ್ ಮಾಡಿ ರೀಲೋಡ್ ಮಾಡಿದಾಗ ಎರಡೂ ಪ್ಯಾರಾಗ್ರಾಫ್ಗಳ ಬಣ್ಣವು ನೀಲಿಯಾಗಿ ಬದಲಾಯಿತು. ಈಗ ಒಂದು ವೆಬ್ ಪೇಜಿನ ಬೇರೆ ಬೇರೆ ಪ್ಯಾರಾಗ್ರಾಫ್ಗಳಿಗೆ ಒಂದೇ ಬಣ್ಣವನ್ನು ಕೊಡುವುದು ಹೇಗೆಂದು ನೋಡಿದೆವು. ಇನ್ನು ಒಂದೇ ವೆಬ್ ಪೇಜಿನ ಬೇರೆ ಬೇರೆ ಪ್ಯಾರಾಗ್ರಾಫ್ಗಳಿಗೆ ಬೇರೆ ಬೇರೆ ಬಣ್ಣಗಳನ್ನು ಕೊಡುವುದು ಹೇಗೆಂದು ನೋಡುವ. ಇದಕ್ಕಾಗಿ ಪ್ಯಾರಾಗ್ರಾಫ್ ಸ್ಟೈಲ್ ಅನ್ನು ಇನ್ನೊಮ್ಮೆ ಬರೆಯುವ. ಒಂದನೇ ಪ್ಯಾರಾಗ್ರಾಫ್ ಸ್ಟೈಲಲ್ಲಿ ಕೊಟ್ಟ ಎಲ್ಲ ವಿಷಯಗಳನ್ನು ಪುನಃ ಟೈಪ್ ಮಾಡುವುದರ ಬದಲು ಅದನ್ನು ಕಾಪಿ ಮಾಡಿ ಪುನಃ ಪೇಸ್ಟ್ ಮಾಡ್ತೇನೆ. ಈಗ ಎರಡು ಪ್ಯಾರಾಗ್ರಾಫ್ ಸ್ಟೈಲ್ಗಳು ಬಂತು. ಇದನ್ನು ಗುರುತಿಸಲು ಒಂದನೇ ಪ್ಯಾರಾಗ್ರಾಫಿಗೆ P.red ಅಂತಲೂ ಎರಡನೆಯದಕ್ಕೆ P.blue ಅಂತಲೂ ಟೈಪ್ ಮಾಡುವ. ಇನ್ನು ಕಲರನ್ನು ಬ್ಲೂ ಆಗಿ ಬದಲಿಸುವ. ಈಗ ಎರಡು ಸ್ಟೈಲ್ಗಳು ಬಂತು, P.red ಮತ್ತು P.blue. ಇಲ್ಲಿ ಯಾವುದೇ ಬದಲಾವಣೆ ಈಗ ಆಗಲಿಲ್ಲ. ಈ ಬದಲಾವಣೆಯನ್ನು ಪ್ಯಾರಾಗ್ರಾಫಿಗೆ ತರಲು ಒಂದನೇ ಸಿಂಗಲ್ ಐಟಮ್ನ ಪ್ಯಾರಾಗ್ರಾಫಿನಲ್ಲಿ ನಾನು P ಕ್ಲಾಸ್ ಈಕ್ವಲ್ ಟು ಇನ್ವರ್ಟೆಡ್ ಕಾಮಾದೊಳಗೆ ರೆಡ್ ಅಂತ ಕೊಡ್ತೇನೆ. ಈಗ ಸೇವ್ ಮಾಡಿ ರೀಲೋಡ್ ಮಾಡಿದಾಗ ಒಂದನೇ ಪ್ಯಾರಾಗ್ರಾಫಿಗೆ
ಕೆಂಪು ಬಣ್ಣ ಬಂತು. ಇನ್ನು ಎರಡನೇ ಪ್ಯಾರಾಗ್ರಾಫಿನಲ್ಲಿ ಅಂದರೆ ಗ್ರೂಪ್ ಐಟಮ್ಗಳಲ್ಲಿ ಪಿ ಕ್ಲಾಸ್ ಈಕ್ವಲ್ ಟು ಇನ್ವರ್ಟೆಡ್ ಕಾಮಾದೊಳಗೆ ಬ್ಲೂ ಎಂದು ಟೈಪ್ ಮಾಡೋದು. ಸೇವ್ ಮಾಡಿ ರೀಲೋಡ್ ಮಾಡುವ. ಈಗ ಎರಡನೇ ಪ್ಯಾರಾಗ್ರಾಫಿಗೆ ನೀಲಿ ಬಣ್ಣ ಬಂದಿದೆ. ಹೀಗೆ ಒಂದು ವೆಬ್ ಪೇಜಿನಲ್ಲಿರುವ ವಿವಿಧ ಪ್ಯಾರಾಗ್ರಾಫ್ಗಳಿಗೆ ಬೇರೆ ಬೇರೆ ಬಣ್ಣವನ್ನು ಕೊಡಬಹುದು. ಇನ್ನು ಹೆಡ್ಡಿಂಗಿಗೆ ಸ್ಟೈಲ್ ಕೊಡುವುದು ಹೇಗೆಂದು ನೋಡುವ. ಇದಕ್ಕಾಗಿ ಸ್ಟೈಲ್ ಟ್ಯಾಗಿನ ಒಳಗೆ ಹೆಡ್ಡಿಂಗ್ ನಾವು H1 ಅಂತ ಕೊಟ್ಟ ಕಾರಣ H1 ಅಂತ ಕೊಡ್ತೇನೆ. ಇದರಲ್ಲಿ ಸ್ಟೈಲ್ಗಳನ್ನು ಬರೆಯುವ. ಮೊದಲು ಓಪನ್ ಬ್ರಾಕೆಟ್ ಫಾಂಟ್ ಫ್ಯಾಮಿಲಿ, ಫಾಂಟ್ ಮೈನಸ್ ಫ್ಯಾಮಿಲಿ ಕಾಲನ್, ಇನ್ನು ಫಾಂಟಿನ ಹೆಸರು URW, ಬುಕ್ಮ್ಯಾನ್ L, ಸೆಮಿಕಾಲನ್. ಇನ್ನು ಫಾಂಟಿನ ಬಣ್ಣ ಕಲರ್, ಕಾಲನ್ ಬಣ್ಣದ ಹೆಸರು, ಕಲರ್ ಕಾಲನ್ ಗ್ರೀನ್ ಸೆಮಿಕಾಲನ್. ಇನ್ನು ಅಕ್ಷರದ ಗಾತ್ರ, ಅದಕ್ಕೆ ಫಾಂಟ್ ಸೈಜ್, ಫಾಂಟ್ ಮೈನಸ್ ಸೈಜ್ ಕಾಲನ್, ಮೂವತ್ತು ಪಿಕ್ಸೆಲ್ PX 30 PX. ಈಗ ಸೇವ್ ಮಾಡಿ ರೀಲೋಡ್ ಮಾಡಿ ನೋಡುವ. ಈಗ ಹೆಡ್ಡಿಂಗ್ಗಳ ಬಣ್ಣ ಹಸುರಾಗಿಯೂ ಗಾತ್ರ 30 ಆಗಿಯೂ ಬದಲಾಯಿತು. ಈಗ ನಾವು ಒಂದೇ ವೆಬ್ ಪೇಜಿನಲ್ಲಿ ಪ್ಯಾರಾಗ್ರಾಫಿಗೆ ಹಾಗೂ ಹೆಡ್ಡಿಂಗಿಗೆ ಎರಡು ಪ್ಯಾರಾಗ್ರಾಫ್ಗಳಿಗೆ ಬೇರೆ ಬೇರೆ ಬಣ್ಣ ಕೊಡುವುದು ಹೇಗೆಂದು ನೋಡಿದೆವು. ಇನ್ನು ಇಂದಿನ ಕ್ಲಾಸಿನಲ್ಲಿ ನಾವು ಕಲಿತಂಥ ವಿಷಯಗಳನ್ನು ಪುನಃ ಒಮ್ಮೆ ನೆನಪಿಸುವ. ವೆಬ್ ಡಿಸೈನಿಂಗ್ನ ಭಾಗವಾಗಿ ಅನೇಕ ಪೇಜುಗಳನ್ನು, ಅವುಗಳಲ್ಲಿ ಉಪಯೋಗಿಸುವ ಟ್ಯಾಗ್ಗಳ ವಿಶೇಷತೆಗಳನ್ನು ತಯಾರಿಸಬೇಕಾಗಿ ಬರುವ ಸಂದರ್ಭಗಳಲ್ಲಿ ಕೋಡ್ಗಳ ಪುನರಾವರ್ತನೆಯನ್ನು ಪರಿಣಾಮಕಾರಿಯಾಗಿ ಪರಿಹರಿಸಲು ತಯಾರಿಸಿದ ಒಂದು ವ್ಯವಸ್ಥೆಯೇ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ ಅಥವಾ CSS ಆಗಿದೆ. ಕ್ಯಾಸ್ಕೇಡಿಂಗ್ ಸ್ಟೈಲ್ನಲ್ಲಿ ಒಂದು ಟ್ಯಾಗಿನ ಹೆಸರಿನ ನಂತರ ಅದರ ವಿಶೇಷತೆಗಳನ್ನು ಬ್ರಾಕೆಟ್ ಚಿಹ್ನೆಯ ಒಳಗೆ ಸೇರಿಸಬೇಕು. ಅದರಲ್ಲಿ ಫಾಂಟ್ ಕಲರ್, ಫಾಂಟ್ ಸೈಜ್ ಹಾಗೂ ಫಾಂಟ್ ಫ್ಯಾಮಿಲಿ ಇದನ್ನು ಕೊಟ್ಟು ಬ್ರಾಕೆಟ್ ಅನ್ನು ಕ್ಲೋಸ್ ಮಾಡಬೇಕು. ಸ್ಟೈಲ್ ಟ್ಯಾಗ್ ಅನ್ನು ಯಾವಾಗಲೂ ಹೆಡ್ ಟ್ಯಾಗಿನ ಒಳಗೆ ಕೊಡಲಾಗುವುದು. ಸ್ಟೈಲ್ ಟ್ಯಾಗಿನ ಒಳಗೆ ಪ್ಯಾರಾಗ್ರಾಫ್ ಟ್ಯಾಗ್ ಆದ P ಟೈಪ್ ಮಾಡಿ ಕರ್ಲಿ ಬ್ರಾಕೆಟ್ಗಳ ಒಳಗೆ ಅವುಗಳಿಗೆ ಬೇಕಾದ ವಿಶೇಷತೆಗಳನ್ನು ಸೇರಿಸಲಾಯಿತು. ಹೆಡ್ಡಿಂಗ್ ಟ್ಯಾಗ್ ಆದ H3 ಟೈಪ್ ಮಾಡಿ ಬ್ರಾಕೆಟ್ಗಳ ಒಳಗೆ ಅವುಗಳಿಗೆ ಬೇಕಾದ ವಿಶೇಷತೆಯನ್ನು ಸೇರಿಸಿದೆವು. ಈ ರೀತಿಯಲ್ಲಿ ಟ್ಯಾಗ್ಗಳನ್ನು ಉಪಯೋಗಿಸಿ ಕ್ಯಾಸ್ಕೇಡಿಂಗ್ ಸ್ಟೈಲ್ ಅನ್ನು ನೀಡುವಾಗ ಅದನ್ನು ಟೈಪ್ ಸೆಲೆಕ್ಟರ್ ಎಂದು ಕರೆಯುತ್ತೇವೆ. ವೆಬ್ ಪೇಜ್ಗಳನ್ನು ತಯಾರಿಸುವಾಗ ಕಂಟೆಂಟ್ ಸೇರಿಸಲು ಉಪಯೋಗಿಸುವ ಯಾವುದೇ ಟ್ಯಾಗಿಗೆ ಬೇಕಾದ ವಿಶೇಷತೆಗಳನ್ನು ಟೈಪ್ ಸೆಲೆಕ್ಟರ್ ಉಪಯೋಗಿಸಿ ನೀಡಲು ಸಾಧ್ಯವಿದೆ.
ಒಂದು ಪೇಜಿನಲ್ಲಿ ಒಂದೇ ಟ್ಯಾಗ್ ಉಪಯೋಗಿಸಿ ಸೇರಿಸುವ ವ್ಯತ್ಯಸ್ತ ಕಂಟೆಂಟ್ಗಳಿಗೂ ಬೇರೆ ಬೇರೆ ವಿಷಯಗಳನ್ನು ಕೊಡಬೇಕಾದರೆ ಕ್ಲಾಸ್ ಸೆಲೆಕ್ಟರ್ ಉಪಯೋಗಿಸಬಹುದು. ಇದಕ್ಕಾಗಿ ಟ್ಯಾಗಿನ ಹೆಸರಿನ ಜೊತೆಯಲ್ಲಿ ಸೌಕರ್ಯಪ್ರದವಾದ ಇನ್ನೊಂದು ಹೆಸರನ್ನು ನೀಡಬೇಕು. ಟ್ಯಾಗ್ ಅನ್ನು ಕ್ಲಾಸ್ ಅನ್ನು ಡಾಟ್ ಉಪಯೋಗಿಸಿ ಪ್ರತ್ಯೇಕಿಸಬೇಕು. ಇಲ್ಲಿಯವರೆಗೆ ನಾವು ಒಂದು ವೆಬ್ ಪೇಜಿನಲ್ಲಿ ಹೆಡ್ಡಿಂಗ್ ಹಾಗೂ ಪ್ಯಾರಾಗ್ರಾಫಿಗೆ ಸ್ಟೈಲ್ಗಳನ್ನು ಕೊಡುವುದನ್ನು ನೋಡಿದೆವು. ಇನ್ನು ಮುಂದಿನ ತರಗತಿಯಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ ಬದಲಾಯಿಸುವುದು ಹೇಗೆ ಎಂದು ತಿಳಿಯೋಣ. ನಮಸ್ಕಾರ.